ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದಾಖಲೆ ಬಿಡುಗಡೆ. ಸಿಎಂ ವಿರುದ್ಧ ಪೋಸ್ಟ್ ಮಾಡಿದ ಸ್ನೇಹಮಯಿ ಕೃಷ್ಣ, ಪರಿಹಾರದ ಹಣವನ್ನ ನ್ಯಾಯಾಲಯದ ಠೇವಣಿಯಲ್ಲಿ ಇರಿಸಲಾಗಿದೆ ಅಂತ ರಿವೀಲ್. ಐಎಎಸ್ ಅಧಿಕಾರಿ ಮೂಡಾ ಫೈಲ್ ಕೊಂಡೊಯ್ದಿರೋ ಆರೋಪ, ಇದೆಲ್ಲ ಕಾಲ್ಪನಿಕ ಆರೋಪ, ಯಾವುದೇ ಖಚಿತ ಮಾಹಿತಿಗಳಿಲ್ಲ ಎಂದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ. ಮೂಡಾ ಅಕ್ರಮ ಈ ರಾಜ್ಯದಲ್ಲಿ ಕಂಡ ದೊಡ್ಡ ಹಗರಣ. 14 ಸೈಟುಗಳಷ್ಟೇ ಅಲ್ಲ, ಬಡವರ ಸೈಟುಗಳನ್ನು ಲೂಟಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ವಾಗ್ದಾಳಿ. ಮಾಜಿ ಶಾಸಕ ಜಂಪೀರ್ ಖಾದ್ರಿಗೆ ಸಿಎಂ ಗಿಫ್ಟ್. ನಾಮಪತ್ರ ವಾಪಸ್ ಪಡೆದಿದ್ದ ಕೈನಾಯಕನಿಗೆ ಪ್ರೆಸಿಡೆಂಟ್ ಪಟ್ಟ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಖಾದ್ರಿ ಅಧ್ಯಕ್ಷ. ದಾನದ ಆಸ್ತಿ ಬೇರೆ, ಕಂಡವರ ಆಸ್ತಿ ವಕ್ಫ್ ಬೋರ್ಡಿಗೆ ಬರೆಯೋದೇ ಬೇರೆ. ಈಗ ಎಲ್ಲಾ ನಂದು ಅಂತ ಕಂಡವರ ಆಸ್ತಿಗೆ ಕಣ್ಣಾಕುವ ಕೆಲಸ ಆಗ್ತಿದೆ. ವಕ್ಫ್ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ. ಹುಟ್ಟುಹಬ್ಬದ ನೆಪದಲ್ಲಿ ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿದ ಇಬ್ರಾಹಿಂ. ಮತ್ತೊಂದು ಪ್ರಾದೇಶಿಕ ಪಕ್ಷ ಕಟ್ಟುವ ಬಗ್ಗೆ ಉಭಯ ನಾಯಕರ ಚರ್ಚೆ. ಶಾಸಕರ ಬಲಕ್ಕಿಂತ ಜನ ಬೇಕು ಎಂದ ಜಿಟಿ ದೇವೇಗೌಡ. ಎರಡು 2024ರ ನಂತರ ಹೊಳೆನರಸೀಪುರದ ವಾಸ್ತು, ದಿಕ್ಕು, ದಿಸೆ ಎಲ್ಲಾ ಬದಲಾಗಿದೆ. ಈ ಶ್ರೇಯಸ್ಸು ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲುತ್ತೆ. ಎಚ್ಡಿ ರೇವಣ್ಣ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಪರೋಕ್ಷ ಕಿಡಿ. ಪೇಜಾವರ ಶ್ರೀಗಳು ಯಾವುದೋ ಪಕ್ಷದ ಗುಪ್ತ ಸಿದ್ಧಾಂತ ಅನುಷ್ಠಾನಕ್ಕೆ ತರಲು ಹೊರಟಿದ್ದಾರೆ. ಸ್ವಾಮೀಜಿ ಸಂವಿಧಾನ ವಿರೋಧಿ ಅಂತ ಕರಿಬೇಕಾಗುತ್ತೆ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿ. ಬಿಪಿಎಲ್ ಕಾರ್ಡ್ಗಳ ಗೊಂದಲ ನಿವಾರಣೆಯಾಗಿದೆ. ನವೆಂಬರ್ 28ರ ನಂತರ ಹಿಂದಿನಂತೆ ಬಿಪಿಎಲ್ ಕಾರ್ಡಿನವರು ಪಡಿತರ ಪಡೆಯಬಹುದು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಅರಣ್ಯ ಸಚಿವರ ಭೇಟಿ. 3 ಹೊಸ ದೋಣಿಗಳಿಗೆ ಚಾಲನೆ. ವಿವಿಧ ಪ್ರಭೇದಗಳ ಪಕ್ಷಿಗಳ ವೀಕ್ಷಿಸಿದ ಈಶ್ವರ್ ಖಂಡ್ರೆ. ಕಪ್ಪತ್ತಗುಡ್ಡದಲ್ಲಿ ಯಾವುದೇ ಗಣಿಗಾರಿಕೆ ಮಾಡಬಾರದು. ಮೈನಿಂಗ್ಗೆ ಸಲ್ಲಿಕೆಯಾಗಿರೋ ಪ್ರಸ್ತಾಪಗಳನ್ನು ಶಾಶ್ವತವಾಗಿ ಕೈಬಿಡಬೇಕು. ಸರ್ಕಾರಕ್ಕೆ ಎಸ್ಆರ್ ಹಿರೇಮಠ್ ಒತ್ತಾಯ. ಕೋಲಾರದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ. ಒತ್ತುವರಿ ತೆರವಿಗೆ ಅಧಿಕಾರಿಗಳು ಹಾಗೂ ರೈತರ ನಡುವೆ ಜಟಾಪಟಿ. ಗಲಾಟೆ ಮಾಡಿದ 10ಕ್ಕೂ ಹೆಚ್ಚು ಮಂದಿ ಅರಣ್ಯ ಇಲಾಖೆ ವಶಕ್ಕೆ. ಉಡುಪಿ ಜಿಲ್ಲೆಯ ಅರಣ್ಯದಂಚಿನ ಪ್ರದೇಶಗಳಲ್ಲಿ ಚಿರತೆ ಕಾಟ. ನಿಟ್ಟೆ ಗ್ರಾಮದ ಬಾವಿಯಲ್ಲಿ ಅವಿತು ಕುಳಿತುಕೊಂಡಿದ್ದ ವನ್ಯಮೃಗ. ಲೆಪಾರ್ಡ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರೀಡ್ಸ್ಗೆ ಚಾಲನೆ. ಜಿಲ್ಲಾಡಳಿತದಿಂದ ಪಾರ್ಕ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಓದುವ ಪರಿಕಲ್ಪನೆ ಪರಿಚಯ. ಮೊಬೈಲ್ ಗೀಳಿನ ಮಧ್ಯೆ ಡಿಸಿಯಿಂದ ಹೊಸ ಪ್ರಯತ್ನ. ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಸಿಡಿದ ಕಾಂಗ್ರೆಸ್. ದೆಹಲಿಯ ಜಂತರ್ ಮಂತರ್ ಬಳಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೇಂದ್ರಕ್ಕೆ ಒತ್ತಾಯ. ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದ ಯುದ್ಧದ ವಾತಾವರಣ. ಇಸ್ರೇಲ್ ಮೇಲೆ 250 ಡ್ರೋನ್ ದಾಳಿ ಮಾಡಿದ ಹೆಜ್ಬುಲ್ಲಾ. ಕದನ ವಿರಾಮಕ್ಕೆ ಕರೆ ಕೊಡ್ತಾರಾ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು? ಕೊನೆಗೂ ವಿಜಯ್ ದೇವರಕೊಂಡ ಜೊತೆ ಡೇಟಿಂಗ್ ಮ್ಯಾಟರ್ ಬಗ್ಗೆ ಬಾಯ್ಬಿಟ್ಟ ಶ್ರೀವಲ್ಲಿ. ವಿಜಯ್ ಜೊತೆ ಮದುವೆ ಬಗ್ಗೆ ಒಪ್ಪಿಕೊಂಡ್ರ ರಶ್ಮಿಕಾ. ಮುಂದಿನ ವರ್ಷ ರಶ್ಮಿಕಾ ಮಂದಣ್ಣ ಮದುವೆ ಎಂಬ ಚರ್ಚೆ ಶುರು. ನಿನ್ನೆ ನಡೆದ 2ನೇ ದಿನದ ಐಪಿಎಲ್ ಆಕ್ಷನ್ನಲ್ಲಿ ಕನ್ನಡಿಗರಿಗೆ ಜಾಕ್ಪಾಟ್. ಹರಾಜಿನಲ್ಲಿ ಕರ್ನಾಟಕದ ಆಟಗಾರರಿಗೆ ಗಾಳ ಹಾಕಿದ ಫ್ರಾಂಚೈಸಿಗಳು. ರಾಹುಲ್ ಡೆಲ್ಲಿಗೆ, ದೇವದತ್ ಪಡಿಕ್ಕಲ್, ಮನೋಜ್ ಭಾಂಡೆಗೆ ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.